ಜೆಡಿಎಸ್ನ ಶಾಸಕರು ಎಷ್ಟರ ಮಟ್ಟಿಗೆ ಜೆಡಿಎಸ್ ಜೊತೆಗಿರ್ತಾರೆ ಅಥವಾ ಏನಾದರೂ ಅಡ್ಡ ಮತದಾನ ಮಾಡಿಬಿಡ್ತಾರಾ ಇಂಥದ್ದೊಂದು ಭಯ ಇತ್ತು. ಆದರೆ ನಾನು ಯಾವುದೇ ರೀತಿ ಅಡ್ಡ ಮತದಾನ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಶಾಸಕಿ ಕರೆಮ್ಮ. ನಾನು JDS ಅಭ್ಯರ್ಥಿ ಪರವಾಗಿಯೇ ಮತ ಹಾಕ್ತೀನಿ ಎನ್ನುವಂಥ ಮಾತು ಕರೆಮ್ಮ ನಾಯಕ್ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನಾನು JDS ಜೊತೆಗೇ ಇರ್ತೀನಿ, ಕಾಂಗ್ರೆಸ್ನವ್ರು ಸಂಪರ್ಕ ಮಾಡಿದ್ದಾರೆ, ಅದು ಇದು ಅದೆಲ್ಲವೂ ಕೂಡ ಸುಳ್ಳು, ನಾನು ಪಕ್ಷದ ಪರವಾಗಿರ್ತೀನಿ. ಕ್ಷೇತ್ರದ ವಿಚಾರವಾಗಿ CM ಮತ್ತು DCM ಅವರನ್ನು ಭೇಟಿ ಮಾಡಿದ್ದೆ, ಅದೇ ಒಂದು ತಪ್ಪು ಕಲ್ಪನೆಗೆ ದಾರಿ ಮಾಡಿಕೊಟ್ಟಿತ್ತು. ಆದರೆ ಖಂಡಿತವಾಗಲೂ ಹಂಗಿಲ್ಲ, ನಾನು ನನ್ನ ಪಕ್ಷದ ಪರವಾಗಿರ್ತೀನಿ, ಯಾವತ್ತೂ ಕೂಡ ಕುಮಾರಸ್ವಾಮಿಯವ್ರ ಪರ, ಯಾವತ್ತೂ ಕೂಡ JDS ಪರ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಕರೆಮ್ಮ. ನಮ್ಮ ಪ್ರತಿನಿಧಿ ಜೊತೆಗೆ ಕರೆಮ್ಮ ಮಾತಾಡಿದ್ದಾರೆ, ಬನ್ನಿ ಏನು ಹೇಳಿದ್ರು ನೋಡೋಣ. ಕರೆಮ್ಮ ಅವರು ಈ ಬಾರಿಯ ರಾಜ್ಯಸಭಾ ಮತದಾನದಿಂದ ಗೈರಾಗ್ತಾರೆ ಅನ್ನೋ ಚರ್ಚೆ ಇತ್ತು, ಇವತ್ತು ಮತ ಹಾಕ್ತೀರಾ ಹೇಗೆ? ಇಲ್ಲಯ್ಯ, ಇದೆಲ್ಲ ಸುಮ್ಮನೆ ಸುಳ್ಳು ಆರೋಪ, ಒಂದು ಊಹಾಪೋಹಗಳು ಸರ್ ಅಷ್ಟೇ. ಮತ್ತು ಯಾವುದೇ ಕಾರಣಕ್ಕೂ ನಾನು ಅಡ್ಡ ಮತದಾನ ಮಾಡೋದಾಗಲಿ ಗೈರುಹಾಜರಾಗೋದಾಗಲಿ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ಪಕ್ಷದ ಅಭ್ಯರ್ಥಿಗೆ ಪರ ವೋಟ್ ಮಾಡ್ತೀನಿ. ಒಂದಷ್ಟು ಚರ್ಚೆ ಅಂದರೆ ಕಾಂಗ್ರೆಸ್ ನಾಯಕರು ಕರೆಮ್ಮ ಅವ್ರನ್ನ ಸಂಪರ್ಕ ಮಾಡಿಬಿಟ್ಟಿದ್ದಾರೆ, ಅವರು ಬೇರೆ ಕಡೆ ಹೋಗಿದ್ದಾರೆ, ಕರೆಮ್ಮ ಅವರು ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿದ್ದಾರೆ ಅಂತ ಆ ಥರ ಏನಾರು ಇತ್ತ ಚರ್ಚೆ ಇತ್ತ? ಸಂಪರ್ಕ ಮಾಡೋ ಪ್ರಯತ್ನ ನಡೀತಾ? ಅಲ್ಲ, ನಿಜವಾಗ್ಲೂ ಅವರು ಸಂಪರ್ಕ ಮಾಡೋದಕ್ಕಿಂತ ಹೆಚ್ಚಾಗಿ ಯಾವಾಗಲೂ ನಾನು ಕಾಂಗ್ರೆಸ್ ನಾಯಕರ CM ಅವ್ರಿಗಾಗಲಿ DK ಶಿವಕುಮಾರ್ ಸಾಹೇಬ್ರಿಗಾಗಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರು ಇಲ್ಲಿ ಹೋಗಿ ನಾವು ಭೇಟಿಯಾಗಿದ್ದುಂಟು. ಆದರೆ ಅವರು ಯಾವುದೇ ನಮಗೆ ಕೆಲವೊಂದು ಎಲ್ಲನೂ ನಿನ್ನ ಒಂದು ಕ್ಷೇತ್ರದ ಜವಾಬ್ದಾರಿಗಳನ್ನು ನಾವು ತಗೊಳ್ತೀವಿ ಅಂತೇಳಿ ಅವರು ಕೂಡ ಒಂದು ಭರವಸೆ ಕೊಟ್ಟಿದ್ದರು. ಇದಕ್ಕೆ ಸಂಬಂಧ ಇಲ್ಲ. ಯಾವುದೇ ಕಾರಣಕ್ಕೂ ನನ್ನ ಪಕ್ಷದ ತೀರ್ಮಾನ ಜೊತೆ ನಾನು ಕುಮಾರಣ್ಣವ್ರ ಜೊತೆಯಲ್ಲೇ ನಾನು ಇರ್ತೀನಿ ಸರ್. ಅಂದರೆ ಆಮಿಷಗಳನ್ನು ಸಾಕಷ್ಟು ಒಡ್ಲಾಗಿತ್ತು, ಹಣದ ಆಮಿಷ ಆ ಥರ ಏನಿರಲಿಲ್ವಾ ಅಂತೇಳಿ? ಇಲ್ಲ, ನಿಜವಾಗ್ಲೂ ಆ ಥರ ಯಾರು ನನಗೆ ಹಣದ ಆಮಿಷ ಒಡ್ಡಿಲ್ಲ, ನನಗೇನು ಮಾಡಿಲ್ಲ. ನಾನು ಕ್ಷೇತ್ರದ ಅಭಿವೃದ್ಧಿಗಾಗಿ ಅವ್ರಿಗೆ ಭೇಟಿಯಾಗಂಥದ್ದು ನಿರಂತರವಾಗಿ ಎಲ್ಲ ಈಗ ಸರ್ಕಾರದಲ್ಲಿರೋಂಥ ಸಚಿವರಿಗೆ ನಾನು ಮನವಿ ಮಾಡ್ಕೊಳ್ತಿರ್ತೀನಿ, ನಮ್ಮ ಒಂದು ಅಭಿವೃದ್ಧಿ ವಿಚಾರದಲ್ಲಿ, ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ. ಹಂಗಾಗಿ ಅವರು ಕೂಡ ಒಳ್ಳೆಯ ರೀತಿಯಿಂದ ಸ್ಪಂದಿಸ್ತಾರೆ. ಆದರೆ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ. ಅವರು ಯಾವತ್ತೂ ನನಗೆ ನಮ್ಮ ಪಕ್ಷದ ಪರ ವೋಟ್ ಮಾಡ್ರಿ ಅಂತ ನನ್ನ ಕೇಳಿಲ್ಲ, ನನಗೆ ಅವ್ರಿಗೆ ಮಾತನ್ನು ನಾನು ಕೊಟ್ಟಿಲ್ಲ. ಕುಮಾರಣ್ಣವ್ರೇನು ಕರೆ ಮಾಡಿದರೆ ಎಷ್ಟೊತ್ತಿಗೆ ಬರ್ಲಿಕ್ಕೆ ಹೇಳಿದ್ದಾರೆ? ಇಲ್ಲ, ಕುಮಾರಣ್ಣವ್ರ ಜೊತೆ ನಾವು ಯಾವಾಗಲೂ ನಿರಂತರವಾಗಿ ಸಂಪರ್ಕದಲ್ಲಿದ್ವಿ. ಮೊನ್ನೆ ಫೋನ್ ಸ್ವಿಚ್ ಆಫ್ ಆಗ್ಯದ ಇವರೆಲ್ಲ ಅಂತೇಳಿ ನಾನು ಮಾಧ್ಯಮದಲ್ಲಿ ಸುದ್ದಿ ಆಗ್ತಿತ್ತು. ಯಾಕಂದರೆ ಅದು ಫೋನ್ ಸ್ವಿಚ್ ಆಫ್ ಆಗೋದಕ್ಕೆ ಬೇರೆ ಕಾರಣನೇ ಇರೋದರಿಂದ ಹಂಗಾಗಿ ನಾನು ಕೆಲವ್ರಿಗೆ ಹಂಗೆ ಅನಿಸ್ತದೆ. ಯಾಕಂದರೆ ನಮ್ಮ PA ಅವ್ರ ಜೊತೆಯಲ್ಲಿ ಮತ್ತು ಕುಮಾರಣ್ಣವರ PAಗಳ ಜೊತೆಯಲ್ಲಿ ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ. ಅಂದರೆ ಇವತ್ತು ನಿಮ್ಮ JDSನ 5ನೇ ಅಭ್ಯರ್ಥಿ NDA ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರಿಗೆ ಮತ ಹಾಕ್ತೀರಾ ಹಾಗಾದರೆ? 100% ಸರ್, ನಾವು ಕುಪೇಂದ್ರ ರೆಡ್ಡಿ ಅವರಿಗೆ ಮತ ಹಾಕ್ತೀವಿ. ಅಂದರೆ ಯಾವುದೇ ಅಡ್ಡ ಮತದಾನ ಆ ಥರ ಗೈರಾಗೋ ವಿಚಾರನೇ ಇಲ್ಲ ಅಂದ್ರೆಲ್ಲ ಸುದ್ದಿಗಳು ಊಹಾಪೋಹ ಅಂತೀರ ಹಾಗಾದರೆ? ಎಲ್ಲ ಊಹಾಪೋಹಗಳು. ಈಗ ನಾವು ಬಂದಿನೆಲ್ಲ, ನಾನು ನಿನ್ನೆ ನೈಟ್ ಬಿಟ್ಟು ಬೆಳಗ್ಗೆ ಆಗೋದ್ರಾಗ ಇಲ್ಲಿದ್ದೀನಿ. ನಾವು ಇವತ್ತಿರ್ತೀವಿ, ಮುಂದೊಂದಿರ್ತೀವಿ, ಪಕ್ಷದ ಜೊತೆ ಇರ್ತೀವಿ. ಕರೆಮ್ಮ ಅವರು ಮಾತಾಡಿದ್ದು ನೋಡಿದ್ವಿ. ಕರೆಮ್ಮ ಬರೀ ತಾವು ಮಾತಾಡೋದು ಮಾತ್ರ ಅಲ್ಲ, ಕಂದಕೂರ್ ಅವ್ರನ್ನೂ ಕೂಡ ಪಕ್ಷದಲ್ಲೇ ಉಳಿಸ್ಕೊಳ್ಳೋದು ನಿಟ್ಟಿನಲ್ಲೂ ಕೂಡ ಕರೆಮ್ಮ ಸಾಕಷ್ಟು ಎಫರ್ಟ್ ಹಾಕಿದ್ದಾರೆ ಅನ್ನುವಂಥ ಮಾತು. ಇನ್ನು ಈಗಾಗಲೇ ಚುನಾವಣಾ ಪ್ರಕ್ರಿಯೆ ಆರಂಭ ಆಗಿದೆ, ಈಗಾಗಲೇ ಮತದಾನ ಆರಂಭ ಆಗಿದೆ. ಒಬ್ಬೊಬ್ಬ ಶಾಸಕರು ಕೂಡ ಮೊದಲು ಸುರೇಶ್ ಕುಮಾರ್ ಬಂದು ಮತ ಚಲಾಯಿಸಿದರು. ಅದಾದಮೇಲೆ ಒಬ್ಬೊಬ್ಬರಾಗಿ BJP ನಾಯಕರುಗಳು ಬರ್ತಾ ಇದ್ದಾರೆ, ಬೇರೆ ಬೇರೆ ಪಕ್ಷದ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಈಗಾಗಲೇ ಅದನ್ನು 3 ವಿಭಾಗಗಳನ್ನಾಗಿ ಮಾಡ್ಕೊಂಡಿದೆ. ಒಂದು ಏನು ಅಂತಂದರೆ, ಒಂದು ಸಿದ್ದರಾಮಯ್ಯರ ನಿಷ್ಠರು, ಇನ್ನೊಂದು ಈ DK ಶಿವಕುಮಾರ್ ಅವರ ನಿಷ್ಠರು, ಇನ್ನೊಂದು ಅಲ್ಪಸಂಖ್ಯಾತರು, ಮತ್ತು ಅವ್ರ ಜೊತೆಗಿರುವಂಥ ಕಾಂಗ್ರೆಸ್ ನಿಷ್ಠರು. ಸೊ ಈ ರೀತಿ 3 ಗುಂಪುಗಳನ್ನಾಗಿ ಮಾಡ್ಕೊಂಡ್ಬಂದು ಅವರೇ ಮತ ಚಲಾಯಿಸಬೇಕು, ಇದು ಸಂಗತಿ. ಇದೆಲ್ಲಕ್ಕೂ ಕೂಡ ವ್ಯವಸ್ಥೆ ಆಗಿದೆ.